ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈಗ 256 ಪೀಸ್ ಮ್ಯೂಸಿಕ್ ನಿನ್ನೆ ಸಾಯಂಕಾಲ 5 ಗಂಟೆಗೆ ಊಟ ಮಾಡಿರೋದು ಇನ್ನೂ ಏನು ತಿಂದಿಲ್ಲ. ಕಷ್ಟ ಕ್ವಶನ್ ಕೇಳ್ಬಿಡಿ, ಏನು ಮೊದಲೇ ಅರ್ಥ ಆಗ್ತಾ ಇಲ್ಲ. ಅರ್ಧರ್ಧ ಕಾಣಿಸ್ತಾ ಇದೆ. ಹೇಳಿ ಸರ್. ಸಾರಿ ಸರ್. ಬುಡಾಪೆಸ್ಟ್ ಅಲ್ಲಿ ಮ್ಯೂಸಿಕ್ ಮಾಡಿರೋದು 256 ಪೀಸ್ ಆರ್ಕೆಸ್ಟ್ರಾ ಯೂಸ್ ಮಾಡಿರೋದು. ಇಲ್ಲಿನ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಓಪನ್ ಆಗುತ್ತೆ. ಯಾಕಂದ್ರೆ ಪ್ರತಿ ಸಿನಿಮಾಕ್ಕೂ ನೀವು ಪ್ರೇಮ್ ಎಲ್ಲ ಜಗಳ ಮಾಡ್ತಾನೆ ಇರ್ತಾರೆ. ಸೌಂಡ್ ಓಪನ್ ಆಗ್ತಿಲ್ಲ, ಮೈಸೂರಲ್ಲಿ ಓಪನ್ ಆಗಲ್ಲ, ಇಲ್ಲಿ ಯಾವುದೋ ಸಿಂಗಲ್ ಸ್ಕ್ರೀನಲ್ಲಿ ಓಪನ್ ಆಗಿಲ್ಲ, ಡಾಲ್ಬಿನೇ ಓಪನ್ ಆಗಲ್ಲ ಅನ್ನೋ ಕಡೆ ಕೆಲವೊಂದು ಕಂಪ್ಲೇಂಟ್ ಥಿಯೇಟರ್ಗಳು. ಸೊ ಅದಕ್ಕೆಲ್ಲ ಏನು ಪರಿಹಾರ ಅಂದರೆ ಇಷ್ಟೊಂದು ಮ್ಯೂಸಿಕ್ ಮಾಡಿಬಿಟ್ಟು ನೀವು ಇಷ್ಟೊಂದು ವರ್ಕ್ ಮಾಡಿ ಅಲ್ಲಿ ಆ ಥರ ಸ್ಕ್ರೀನ್ಗಳಲ್ಲಿ ಹೆಂಗೆ ಓಪನ್ ಆಗುತ್ತಾ, ಹೇಗೆ, ಅದಕ್ಕೇನು ಬೇರೆ ಪ್ಲ್ಯಾನ್ ಮಾಡಿ? ಸರ್, ಈ ಮಲ್ಟಿಪ್ಲೆಕ್ಸಲ್ಲಿ ಇದರ ಪ್ರಾಬ್ಲಮ್ಮು ಅಷ್ಟು ಪರ್ಸೆಂಟೇಜಲ್ಲಿ ಇಲ್ಲ ಸರ್. ಈ ಸಿಂಗಲ್ ಸ್ಕ್ರೀನ್ಗಳಿದ್ದಾಗ ತುಂಬ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಅದರ ಅಲೈನ್ಮೆಂಟ್ ಕರೆಕ್ಟಾಗಿ ಮಾಡಿಲ್ಲ. DTS ಅಂದರೆ ಸ್ಟೀರಿಯೋ ಇರುತ್ತೆ, ಸ್ಟೀರಿಯೋ ಅಂದರೆ ಮೋನೋ ಇರುತ್ತೆ. ಸೊ ಈ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಈಗ ಎಲ್ಲರೂ PVR ಅಥವಾ ಏನು ಐನಾಕ್ಸ್ ಅಂತಂದರೆ ಎಲ್ಲರೂ ತಿಳ್ಕೊಂಡಿದ್ದಾರೆ, ಸೈನ್ಸ್ ತಿಳ್ಕೊಂಡಿದ್ದಾರೆ, ಅದು ಬಿಲ್ಡಿಂಗ್ ಟೈಮಲ್ಲೇ ಕರೆಕ್ಟಾಗಿ ಮಾಡಿದ್ದಾರೆ. ಆ್ಯಂಡ್ ಏನೇ ಆದ್ರೂ ಈ ಸಿನಿಮಾ ಇನ್ನೂ 50 ಇಯರ್ಸ್ ಮುಂದೆ ಫ್ಯೂಚರ್ ಅಂತ ಯೋಚನೆ ಮಾಡಿದ್ರು ನಾವೇನು ಒಂದು ಸೋರ್ಸ್ ಕ್ರಿಯೇಟ್ ಮಾಡ್ತೀವಲ್ಲ, ಆ ಸೋರ್ಸ್ ಎಕ್ಸಾಕ್ಟಾಗಿ ಎಲ್ಲೂ ಬರೋದಿಲ್ಲ. ಒಂದು 10% ಚೇಂಜ್ ಇದ್ದೇ ಇರುತ್ತೆ. ಬಟ್ ಈ ಕಂಪ್ಲೇಂಟ್ ಒಂದು 10 ವರ್ಷದಿಂದ ತುಂಬ ಸೀರಿಯಸ್ ಆಗಿತ್ತು. ಈಗ ಪರ್ಸನಲಿ ನನಗೆ ಕೇಳಿದ್ರೆ ಅದೊಂದು 30-40% ಇಂಪ್ರೂವ್ ಆಗಿದೆ ಸರ್. ಪ್ರೇಮ್ ಸರ್. ಎಸ್ ಸರ್. ಸರ್, ಎಲ್ಲರೂ ನುಡಿಸಿದ್ದಾರೆ. ಈ ಪ್ರೋಗ್ರಾಮಿಂಗ್ ಲೆವೆಲಿಂದನೇ ನನ್ನ ಸ್ಟುಡಿಯೋನಲ್ಲಿ ನನ್ನ ಜೊತೆ ಇರೋ ಮ್ಯೂಸಿಷಿಯನ್ಸೇ ಒಂದು 17-20 ಜನ ಇದ್ದಾರೆ. ಆ 20 ಜನನೂ ಚೆನ್ನೈಯಲ್ಲಿದ್ವಿ, ಇದು ಮೈಸೂರಲ್ಲಿದ್ವಿ. 20 ಜನನೂ ಇಮ್ಯಾಜಿನ್ 3 months ಎವ್ರಿ ಡೇ ಪೇಮೆಂಟು 20 ಮೆಂಬರ್ಸ್ಗೆ ಕಂಪೋಸಿಂಗಿಂದನೇ, ಜಸ್ಟ್ ಸ್ಕ್ರ್ಯಾಚಿಂದನೇ. ಸೊ ಪ್ರತಿಯೊಬ್ಬರಿಗೂ ಇಲ್ಲಿ ಸಂಪಾದನೆ ಆಗಿದೆ, ಪ್ರತಿಯೊಬ್ಬರಿಗೂ ಈ ಸಿನಿಮಾ ತುಂಬ ಪ್ಲಸ್ ಆಗಿದೆ ಸರ್. ಇಲ್ಲ, ಈ ಬೇಸಿಕ್ ಇಲ್ಲಿ ಕ್ರಿಯೇಟ್ ಮಾಡಿದ್ರೆ ಅಲ್ಲಿ ಮಾಡೋಕ್ಕಾಗೋದು ನಿಮಗೆ. ನೀವು ನಮಗೆ ಇಲ್ಲಿ ಆರ್ಕೆಸ್ಟ್ರಾದವ್ರು ಹೇಳಿದ್ದೇನೆ, ನಮಗೆ 256 ಪೀಸ್ ಆರ್ಕೆಸ್ಟ್ರಾ ಅವರು ಹ್ಯಾನ್ಸ್ ಜಿಮ್ಮರ್ ಎಲ್ಲರಿಗೂ ರೆಗ್ಯುಲರ್ ಆಗಿ ನುಡಿಸ್ತಾ ಇರ್ತಾರೆ, ಅವ್ರಿಗೆ ದೊಡ್ಡ ವಿಷಯ ಅಲ್ಲ. ಬಟ್ ಅವ್ರು ಹೇಳಿದ್ದು ನೀವು ಕ್ರಿಯೇಟ್ ಮಾಡಿದ ಬೇಸಿಕ್ ಟ್ರ್ಯಾಕ್ ಇದೆಯಲ್ಲ, ಆ ಟ್ರ್ಯಾಕ್ ಮೇಲೆ ನುಡಿಸೋದು ನಮ್ಗೆ ಚಾಲೆಂಜಿಂಗ್ ಇತ್ತು. ಯಾಕಂದ್ರೆ ಆಲ್ರೆಡಿ ನೀವು ಅಷ್ಟು ಸೌಂಡ್ ಕ್ರಿಯೇಟ್ ಮಾಡಿದ್ರಿ, ಅದನ್ನು ಮೀರಿಸ್ಬೇಕಿತ್ತಲ್ಲ, ನಮಗೆ ಹೊಸ ಅದು ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಎಲ್ಲ ಇಲ್ಲ. ಎಸ್ ಸರ್. ಪ್ರೇಮ್ ಸರ್ ಅವ್ರಿಗೆ ಹಾಯ್. ಇದು ಈ ಮುಂದಿನ ಭಾಗ ಸ್ಟಾರ್ಗಳು ಸಿನಿಮಾ ಹೆಚ್ಚಿಗೆ ಬರಬೇಕು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅದು ಕಂಟಿನ್ಯೂಯೇಷನ್. ಇದು ಈ ವರ್ಷ ಮಾರ್ಟಿನ್ ಮತ್ತೆ KD ಬರ್ತಾ ಇದೆ. ಅದನ್ನ ಎಷ್ಟು ಗಂಭೀರವಾಗಿ ತಗೊಂಡಿದ್ದೀರಾ ನೀವು, ಹೆಚ್ಚು ಸಿನಿಮಾ ಮಾಡಬೇಕು ಅನ್ನೋದನ್ನ? ಮತ್ತೆ ಎಷ್ಟು ಹೊಸ ಕಥೆಗಳು ಕೇಳಿದ್ದೀರಾ? ಯಾವುದು ಕೆಲವೊಂದೇನಾದ್ರೂ ಫೈನಲ್ ಆಗೋ ಸಾಧ್ಯತೆ ಇದೆಯಾ? ಮಾರ್ಟಿನು KD ಇವಾಗ ಮಾರ್ಟಿನ್ ಬಂದು ಅಕ್ಟೋಬರ್ ಅಂತ ಅನೌನ್ಸ್ ಆಯಿತು, ಈಗ KD ಬಂದು ಡಿಸೆಂಬರ್ ಅಂತ ಆಯಿತು. ಅಲ್ಲೇ ವರ್ಷಕ್ಕೆ 2 ಆಯಿತು ಆ್ಯಕ್ಚುಲಿ. ಆ್ಯಂಡ್ ಆಲ್ಸೋ 2 ವರ್ಷ ಗ್ಯಾಪ್ ಇರೋದ್ರಿಂದ ನಾವು ಎಲ್ಲೂ ಟೈಮ್ ವೇಸ್ಟ್ ಮಾಡದೆ ಹಾನೆಸ್ಟ್ಲಿ ನಿಮಗೆ ಆನ್ ಸ್ಕ್ರೀನ್ ಗೊತ್ತಾಗೋಗುತ್ತೆ. ಐ ಆಮ್ ಶ್ಯೂರ್ ನಿಮ್ಗೆ ಯಾರಿಗೂ 2 ಸಿನಿಮಾನೂ ಡಿಸಪಾಯಿಂಟ್ ಆಗಲ್ಲ. ನೆಕ್ಸ್ಟ್ ಆಫ್ಕೋರ್ಸ್ ಒಂಚೂರು ಫಾಲೋಅಪ್ಸ್ ಇದೆ. KDದೇನೆ ಒಂಚೂರು ಇನ್ನೂ ಮಾತುಕತೆ ನಡೀತಾ ಇದೆ. ಕಿವಿನ್ ಸರ್ದೇನೆ ಇನ್ನೊಂದು ಸಿನಿಮಾ ಇದೆ, ಆಮೇಲೆ ಫಾಲೋಅಪ್ಸ್ ಇದೆ, ಲೈನಪ್ಸ್ ಇದೆ. ಸೊ ಎಲ್ಲ ಹೇಳ್ಕೊಂಡು ಹೋಗ್ತೀನಿ ಸರ್. ಬಟ್ ಲೈನಪ್ಸ್ ಇದೆ, ನಡೀತಾ ಇದೆ. ಈಗ ಇನ್ನೊಂದು ವೀಕು ನೆಕ್ಸ್ಟ್ ಮಂತ್ ಜೂನ್, ಈಗ ಮೇ ತಿಂಗಳ, ಓಕೆ, ಜೂನ್ಗೆ ಮುಗಿಯುತ್ತೆ KD ಜೂನ್ ಮುಗಿಯುತ್ತೆ. ಸೊ ಫಸ್ಟ್ ಪಾರ್ಟ್ ದೆನ್ ಎಲ್ಲ ಎಡಿಟ್ ಮಾಡಿ ಎಲ್ಲ ಇದಾಗಿದೆ. ಸೊ ನೋಡಿ ದೆನ್ ಜುಲೈ ಮ್ಯಾಕ್ಸಿಮಮ್ ಜುಲೈಗೆ ಅನೌನ್ಸ್ಮೆಂಟ್ ಮಾಡ್ತೀನಿ ವಾಟ್ ನೆಕ್ಸ್ಟ್ ಅಂತ. ನಡೀತಾ ಇದೆ, ಫಸ್ಟು ಸೆಕೆಂಡ್ ಅಂತಿಲ್ಲ, ನಡೀತಾ ಇದೆ. ಸೊ ಒಂದು ಫಸ್ಟ್ ರಿಲೀಸ್ ಆಗೋಕ್ಕೆ ನೆಕ್ಸ್ಟ್ ಮಂತ್ ಶೂಟಿಂಗ್ ಮುಗಿಯುತ್ತೆ. ಧ್ರುವ ಸರ್ಗೆ ಸರ್ ಅಪ್ಡೇಟ್ ಮಗ ಇಂದ ಆರ್ಯನ್ ಅಂತ ಸರ್ 5 ಭಾಷೆಗಳಲ್ಲಿ ಪ್ರೇಮ್ ಸರ್ ಅವಾಗಲೇ ಹೇಳಿದ್ರು, ಮಲಯಾಳಂನಲ್ಲಿ ಈ ಥರ ಶೂಟ್ಗೆ ಕ್ಲೋಸಪ್ ಅಲ್ಲಿ ಬೇರೆ ಥರ ತೆಗೆದಿದ್ದೀವಿ, ತೆಲುಗಿನಲ್ಲಿ ಬೇರೆ ಥರ ತೆಗೆದಿದ್ದೀವಿ, ಡೈಲಾಗ್ ಬೇರೆ ಆಗಬಾರ್ದು ಅಂತ. ಸೊ ಪೇಮೆಂಟ್ ಕೂಡ 5 ಥರ ನೀವು ಇಸ್ಕೊಂಡಿದ್ದೀರಿ. ಅಲ್ಲ, ಪೇಮೆಂಟು ಪಾಪ ಅವನು ಒಂದೇ ಪಿಕ್ಚರ್ಗೆ ತಗೊಂತಾನೆ. ಈ ಪೇಮೆಂಟ್ ಬಗ್ಗೆ ಅವನೇನು ಕೇಳೋಕ್ಕೋಗ್ಬಿಡಿ. ಆ ಖರ್ಚು ಜಾಸ್ತಿ ಆಗ್ತದೆ ಬಿಟ್ಟರೆ ಪಾಪ ಅವನು ಯಾವತ್ತು ಪೇಮೆಂಟ್ನ ಎಕ್ಸ್ಟ್ರಾ ಕೊಡಿ ಅಂತ ಕೇಳಲಿಲ್ಲ. ಪ್ರೇಮ್ ಸರ್ ಲಾಸ್ಟ್ ಕ್ವಶನ್. ಧ್ರುವ ಸರ್ KDಲಿ ಯಾವ ಥರ
ಲುಕ್ ಇದೆ, ಅವ್ರ ಅಪಿಯರೆನ್ಸ್ ಇದೆ ಅಂತ ಈಗ ಬಿಟ್ಟಿರುವಂಥ ಕಂಟೆಂಟಲ್ಲಿ ಗೊತ್ತಾಗಿದೆ. ಸೊ ಅದೇ ಥರ ನಾವು ಥಿಂಕ್ ಮಾಡೋದಾದರೆ ರಮೇಶ್ ಸರ್ ಈ ಒಂದು ಲುಕ್ ಬಿಟ್ಟಿರಲ್ಲ, ಸ್ವಲ್ಪ ರಾ ಲುಕ್ಕು ಮತ್ತು ವಿಲನ್ ಗೆಟಪ್ ಥರ ಕಾಣಿಸ್ತಾ ಇದೆ. ಅವ್ರ ಬಗ್ಗೆ ಮತ್ತು ರವಿ ಸರ್ ಬಗ್ಗೆ ಹೇಳೋದಾದ್ರೆ ಈ ಸಿನಿಮಾದಲ್ಲಿ 100% ಹೇಳ್ತೀನಿ ಗುರು, ನಿನ್ನ ಮೇಲೆ ನಿನ್ನ ಹೆಸರು ಹೇಳು ಗುರು, ರಮೇಶ್ ಅಣ್ಣಂಗೆ ಹೇಳ್ತೀನಿ, ಅಣ್ಣ ನೀನು ವಿಲನ್ ಥರ ಕಾಣಿಸ್ತಾ ಇದೆಯಾ ಅಂತ. ಏನು ಬ್ರೋ ಇಲ್ಲ, ಕಂಟೆಂಟ್ ಹೆಂಗಿದೆ, ಸೊ ಹೊರಗಡೆ ಕಾಣುತ್ತೆ, ಪಾತ್ರಗಳೆಲ್ಲ ಕಂಟೆಂಟ್ ಹೊರಗಡೆಗೆ ಕಾಣುತ್ತೆ. ಪ್ರೇಮ್ ಸರ್, ಈಗ ಸರ್ ಇಲ್ಲ, ಇದು ಮ್ಯೂಸಿಕ್ದು, ಅದಕ್ಕೆ ಇನ್ನೊಂದು ಇದನ್ನ ಮಾಡ್ತೀನಿ 24th ನಿಮ್ನೆಲ್ಲರನ್ನು ಕರೆದು ಖಂಡಿತವಾಗ್ಲು. ಸೊ ಬಿಫೋರ್ 16th ಮಾಡ್ತೀನಿ. ಸೊ ಒಂದೊಂದು ಸ್ಟೆಪ್ ಬೈ ಮೇಡಮ್ 100 ಮಾಡಿದಾಳೆ ಮೇಡಮ್, ಸಾಂಗ್ ಮಾಡಿದಾಳೆ. ಏನು ಹೇಳೋಣ ಮೇಡಮ್, ಬಂದು ಕುಣಿದ್ರು ಹೋದ್ರು, ಏನು ಹೇಳೋಣ ಮೇಡಮ್. ಬಟ್ ತೊಂದರೆ ಅಂತೂ ಕೊಟ್ಟು ಒಂದು ದಿವಸ ಕಾಸ್ಟ್ಯೂಮ್ ಸ್ವಲ್ಪ ಇದಾಗಿ ಅಂದ್ಬಿಟ್ಟು ಇನ್ನು ಮಿಕ್ಕಿದೇನು ತೊಂದರೆ ಕೊಡಲಿಲ್ಲ ಮೇಡಮ್. ಮಾಡ್ತೀನಿ ಬ್ರದರ್, ಆಗಸ್ಟ್ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಬಿಡ್ತೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸಿನಿಮಾ ಬಜೆಟ್ 100% ಸರ್. ಇದುವರೆಗೂ ತುಂಬಾ ಖರ್ಚು ಮಾಡಿದ್ವಿ. ರೆಕಾರ್ಡ್ ಅಂತ ಗೊತ್ತಿಲ್ಲ, ಯಾಕಂದ್ರೆ ಇನ್ನೂ ಸಿನಿಮಾ ಮುಗಿಬೇಕು, ಫಸ್ಟ್ ಕಾಪಿ ಬರೋವರೆಗೂ ಇನ್ನೂ ಫಸ್ಟ್ ಕಾಪಿ ತೆಗಿಬೇಕು, ಅದಾದ್ಮೇಲೆ ತಿರ್ಗಾ ಪಬ್ಲಿಸಿಟಿ ಇದೆ, ಅದೆಲ್ಲ ಆದಮೇಲೆ ಒಂದು ಪ್ರಾಪರ್ ನಂಬರ್ ಅಂತ ಗೊತ್ತಾಗೋದು. ಇದುವರೆಗೂ ತುಂಬ ಟ್ರಿಬಲ್ ಡಿಜಿಟಲ್ ಖರ್ಚು ಮಾಡಿದ್ದೀವಿ ಆಲ್ರೆಡಿ. ಪ್ರೇಮ್ ಸರ್, ಈಗ ಯೂಶಲಿ ಜೋಗಿ ಪ್ರೇಮ್ ಅವರು ಡೈರೆಕ್ಷನ್ ಮಾಡ್ತಾರೆ ಅಂತ ತಕ್ಷಣ ಸಿನಿಮಾದ ಪೋಸ್ಟರು, ಟೀಸರು, ಟ್ರೇಲರ್ ಎಲ್ಲವೂ ಸುದ್ದಿ ಮಾಡುತ್ತೆ. ಬಟ್ ಈ ಆನ್ ಬೋರ್ಡ್ ಅನ್ನುವಂಥ ಕಾನ್ಸೆಪ್ಟೇ ಅಂದರೆ ತುಂಬ ಡಿಫ್ರೆಂಟ್ ಆಗಿತ್ತು. ಸಂಜಯ್ ದತ್ ಅವರು, ಶಿಲ್ಪಾ ಶೆಟ್ಟಿ ಅವರು, ಮತ್ತು ರವಿ ಸರ್ ಅವರು, ರಮೇಶ್ ಅರವಿಂದ್ ಅವರು, ಇನ್ನೂ ಏನಾದರೂ ಒಂದಷ್ಟು ಎಕ್ಸ್ಟ್ರಾ ಎಲಿಮೆಂಟ್ಸ್ ಅನ್ನೋ ಪಾಯಿಂಟ್ ಆಫ್ ವ್ಯೂ ಆನ್ ಬೋರ್ಡ್ ಬರುವಂತಹ ಸಾಧ್ಯತೆಗಳಿದಾವೆ ಅಷ್ಟೇ. ಹೇಳ್ಕೊಂಡು ಹೋಗ್ತೀನಿ ಬಸ್. ನೆಕ್ಸ್ಟ್ ಮಂತ್ ಟಿಲ್ ಎಂಡ್ ಇನ್ನೂ ಶೂಟ್ ಇದೆ. ನೆಕ್ಸ್ಟ್ ಮಂತ್ ಎಂಡ್ವರೆಗೂ ಶೂಟ್ ಇರೋದ್ರಿಂದ ಗೊತ್ತಿಲ್ಲ ಇನ್ನು ಯಾರು ಬರ್ತಾರೆ ಅಂತ. ಬಟ್ ಬರೋ ಸಂದರ್ಭ ಇರ್ಬೋದು, ಇಲ್ಲದೆ ಇರ್ಬೋದು, ಹೇಳ್ತೀನಿ ಬಸ್ ಒಂದೊಂದೊಂದು. ಅಮ್ಮ ಹೇಳಿ, ನೀವು ಹಿಂಗೆಲ್ಲ ನೀವು ತವರಾಗ ತೊಣೆಯಲ್ಲಿ ಅಮ್ಮಗೆ. ಹಾಂ ಅಮ್ಮ, ಇಲ್ಲಮ್ಮ ಹೇಳ್ತೀನಿ, ನೀವು ಸುಮ್ಮನಿರಿ ನೀವು. ಅಯ್ಯೋ ನಿಮ್ಮ ದಮಯ ಅಂತೀನಿ, ಸುಮ್ಮನಿರಿ. ಹಾಂ ಮಗ ಫಸ್ಟೇ ಅಲ್ಲಿ ಮೇಡಮ್ ಮೊದಲೇ ರೊಚ್ಕೆದ್ದು ಪಿಕ್ಚರ್ ರಿಲೀಸ್ ಮಾಡ್ರ ಅಂತ ಬೈದವ್ರೆ. ಆಮೇಲೆ ಸಿನಿಮಾ ನಾವು ತಗೊಂಡೋಗಿ ಮಾರ್ಟಿನ್ ಮುಂದೆ ಹಾಕೋ, ಕೆಡಿ ಮುಂದೆ ಹಾಕೋ ಅಂತ ಹೇಳೋಕ್ಕಾಗಲ್ಲ. ಸೊ ನಾನು ಹೇಳೋದು ಅಲ್ಲಲ್ಲ ಮೇಡಮ್, ಏನಕ್ಕೆ ಅಂದರೆ ಬೇರೆ ಲ್ಯಾಂಗ್ವೇಜ್ ಆಪೋಸಿಟ್ ಸಿನಿಮಾ ಮಾಡ್ತಾ ಇರೋದು ನಾವು. ನಮ್ಮ ಕನ್ನಡ ಸಿನಿಮಾ ನಮ್ಮತನ, ನಮ್ಮ ಮಣ್ಣು, ನಾವಿಲ್ಲ ಅನ್ನೋ ತಿಂದಿವಿ, ನಮ್ಮ ತಾಯಿ ಕನ್ನಡ. ಸೊ ಅದ್ರ ಆಪೋಸಿಟ್ ಸಿನಿಮಾ ಮಾಡೋಣ ಬನ್ನಿ ಮೇಡಮ್. ಬೇರೆದಕ್ಕೆ ಯಾಕೆ ಯಾರಾದರೂ ಬಂದರೆ ಮೇಡಮ್, ಈಗ ಉದಾಹರಣೆ ಹೆಂಗೆ ಅಂದರೆ ಮೇಡಮ್, ಯಾವುದೋ ತೆಲುಗು ಸಿನಿಮಾ ತಗೊಂಡ್ರೆ ಇಲ್ಲಿ 50 ಕೋಟಿ 60 ಕೋಟಿಗೆ ತಗೊಳ್ತಾರೆ ಮೇಡಮ್. ನಿಮ್ಗೆ ಗೊತ್ತೇ ಇದೆ, ನಿಮ್ಗೆ ಗೊತ್ತಿಲ್ಲದ ಏನೂ ಇಲ್ಲ ಏನು ಮೇಡಮ್, 50 ಕೋಟಿ. ಬಟ್ ನಾವು ಕಾಂಪೀಟ್ ಮಾಡಬೇಕು ಅಂದಾಗ ಅವನು 1.5 ವರ್ಷ 2 ವರ್ಷದಿಂದ ಮಾಡ್ತೇನೆ ಮೇಡಮ್, ಅವನು ಕಾಂಪೀಟ್ ಮಾಡಲೇಬೇಕು. ಯಾಕಂದರೆ ಇಲ್ಲಾಂದರೆ ಮೇಡಮ್ ನಮ್ಮ ಸಿನಿಮಾಗಳು ನೋಡೋ ಆಡಿಯನ್ಸ್ ಏನಾಗ್ತಾರೆ, ಮಗ ಇವನೇನೋ ಸರಿಯಾಗಿ ತೆಗ್ದಿಲ್ಲ, ಕ್ವಾಲಿಟಿ ಇಲ್ಲ, ಕಂಟೆಂಟ್ ಇಲ್ಲ ಅಂತ ತಿರ್ಕಂತಾರೆ ಮೇಡಮ್. ಆ ಕ್ವಾಲಿಟಿ ಕೊಟ್ಟಿಲ್ಲ ಅಂತಂದರೆ ಅದಕ್ಕೆ ಇಷ್ಟೆಲ್ಲ ಹೊಡೆದಾಡ್ತೀವಿ. ಬಟ್ ಈ ಮಾತಾಡೋರು ಮಾತಾಡ್ತಾ ಇರ್ತಾರೆ, ಮುಚ್ಕೊಂಡು ಹೋದ್ರು, ಕಿತ್ಕೊಂಡು ಹೋದ್ರು, ಕಟ್ಕೊಂಡು ಹೋದ್ರು, ಕರ್ಕೊಂಡು ಹೋದ್ರು ಅನ್ನೋ ಸುಮ್ಮನೆ ಮಾತಾಡ್ತಾ ಇರ್ತಾರೆ ಮೇಡಮ್. ಅದಕ್ಕೆ ಯಾಕೆ ಎದರ್ಕೋಬೇಕು? ಜನ ಇಂಪಾರ್ಟೆಂಟ್ ಮೇಡಮ್. ಅವ್ರು ನಿಂತರೆ ಥ್ಯಾಂಕ್ ಯು ಮೇಡಮ್, ಲವ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಓಕೆ, ಜನ ಇದ್ರೆ ನಾನು ಹಿಂಗೇನೆ ಇವರು ಶೂಟಿಂಗಲ್ಲಿ ಹಿಂಗೇನೆ ಲವ್ ಮಗನ ಹಿಂಗೆ ಡೈಲಾಗ್ಗಳು. ಆಮೇಲೆ ಓಹೋ ಅಂತಾನೆ ಹಿಂಗೆ ರೇಗ್ಸೋದು ನನಗೆ ಅವನು. ಎಸ್ ಮೇಡಮ್, ಏನಾರು ಇದ್ರೆ ಯಾರಿಗಾದ್ರೂ 6 ಜನದಲ್ಲಿ ಇನ್ನೇನಿರುತ್ತಣ್ಣ. ಆಮೇಲೆ ನಮ್ಮ ಮೇಡಮ್ ರೊಚ್ಕೆದ್ಬಿಟ್ಟು ಮಚ್ಚೆತ್ತಾರೆ ಧ್ರುವಂದು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ 16th ಡೈಲಾಗ್ ಬೇಡ ಮಗ, ನೆಕ್ಸ್ಟ್ ಬರ್ತದೆ. ಅಮ್ಮ ಸಾರಿ, ಮೇಡಮ್ಗೆ ಬೈಕ್ ಕೊಡು ಮೇಡಮ್. ಅಮ್ಮ ಹ್ಞೂ ಮೇಡಮ್, ಬಟ್ ಬೈಕಿ ಬೇಡಿ ನೀವು. ತುಂಬಾ ಪ್ರೀತಿಯಿಂದ ಮಾಡಿ, ನಾನು ಲವ್ ಯು ಹೇಳಿದ್ದೀನಿ, ಪ್ರೀತಿಯಿಂದ ಮಾತಾಡ್ಸಿ ಪ್ಲೀಸ್. ಮೇಡಮ್ ನೋಡಿ ಇಲ್ಲಿ ನೋಡಿ ಮೇಡಮ್. ಫೋನ್ ಎತ್ತಿಲ್ಲ ಅಂತ ಇಷ್ಟೊತ್ತವರೆಗೂ
ಮೇಡಮ್ ಸ್ಪೀಡ್ ಡೈಲಲ್ಲಿ ಹಾಕೊಂಡ್ಬಿಡ್ತೀನಿ. ಏನಾಗ್ತಾ ಇದೆ ಅಂದ್ರೆ ಏನೋ ನಿಮ್ಮ ಮನೆ ಮಕ್ಕಳು ಅಂತ ಒಟ್ಟಿಗೆ ಹಾಕಬಿಡಿ ಮೇಡಮ್. ಇಲ್ಲ ಮೇಡಮ್, ಏನ್ ಗೊತ್ತಾ ಮೇಡಮ್, ಏನ್ ಗೊತ್ತಾ, ಕುಂತ್ಕೊಳ್ಳಿ ನೀವು ಕಾಫಿ ಕುಡಿಯುವ ಕುತ್ಕೊಳ್ಳಿ ನೀವು ಇಲ್ಲ ಕುತ್ಕೊಳ್ಳಿ, ಜ್ಯೂಸ್ ಕುಡಿಯುವ ಕುತ್ಕೊಳ್ಳಿ. ಈಗ ಆಕ್ಟಿವ್ ಆಗಿದ್ದ ಪ್ರೊಡ್ಯೂಸರ್ಗಳು ಎಲ್ಲೂ ಮಾತಾಡ್ತಾ ಇಲ್ಲ. ಚೇಂಬರ್ ಅಲ್ಲಿ ಈಗ ಗೊತ್ತು ನಿಮ್ಗೆಲ್ಲ ಏನು ಅಂತ, ಅದಕ್ಕೆ ಈ ತರ ಸಮಸ್ಯೆಗಳಾಗ್ತಾ ಇದೆ. ಬಂದ್ ಮಾಡ್ಬಿಡ್ತೀವಿ, ಇದು ಯಾಕೆ ಬಂದ್ ಮಾಡಬೇಕು, ಸಮಸ್ಯೆ ಏನಿದೆ ಅದು ಸರಿ ಮಾಡ್ಕೋಬೇಕಲ್ವಾ. ಕರೆಕ್ಟ್. ಈಗ ಮಾತಾಡದಿರೋದೇ ಸಮಸ್ಯೆ ಆಗ್ತದೆ. ನೋಡಿ, ಈ ತರ ದೊಡ್ಡ ಪ್ರೊಡ್ಯೂಸರ್ಗಳು 200 ಕೋಟಿ 300 ಕೋಟಿ 500 ಕೋಟಿ ಪ್ರೊಡ್ಯೂಸರ್ಸ್ಗಳು ಅದನ್ನ ಬೈಬೇಕು, ನಾವಲ್ಲ. ಇವ್ರು ಬೈಬೇಕು, ಒಂಬಳೆ ಅವ್ರು ಬೈಬೇಕು, ರಾಕ್ಲೈನ್ ಸರ್ ಬೈಬೇಕು, ಇವ್ರು ಬೈಬೇಕು. ರವಿ ಸರ್ ಅಂತ ನನ್ನ ವಿಡಿಯೋ ನೋಡಿದೆ, ರವಿ ಸರ್ ಚೆನ್ನಾಗಿ ಬೈದಿದ್ದಾರೆ. ಮುಚ್ಚಿಬಿಡ್ರಯ್ಯ, ಮುಚ್ಕೊಂಡು ಹೋಗ್ಬಿಡ್ರಯ್ಯ, ಎಲ್ಲ ಹೋಗ್ಬಿಡ್ಲಿ, ಬೀದಿಗೆ ಹೋಗ್ಬಿಡ್ಲಿ ಅಂತ. ಸೊ ಇವ್ರು ಕೆಲಸದೇ ಮೇಡಮ್. ದಯವಿಟ್ಟು ಸಿನಿಮಾ ಮೇಡಮ್ ನೀವೇ ಬೈತೀರಾ, ಇವಾಗ ಬಂದು ಸಿನಿಮಾ ರಿಲೀಸ್ ಮಾಡ್ರೋ ಬಡಿ ಮಕ್ಳ ಅಂತ, ತಿರ್ಗಾ ಹೋಗಿ ಚೇಂಬರ್ಗೆ ಹೋಗಿ ಟೈಮ್ ವೇಸ್ಟ್ ಮಾಡಿ ಅಂತೀರಾ ನಮ್ಗೆ. ಅವ್ರು ಕರೆದಾಗ ಹೋಗೋಣ ಬಿಡಿ ಮೇಡಮ್. ಇಲ್ಲೊಬ್ಬ ಅವನೇ ಮೇಡಮ್, ಇಲ್ಲಿ ಚೇಂಬರು ನಮ್ಮವನೊಬ್ಬ, ಇಲ್ಲಿ ಚೇಂಬರ್ ಅವನು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಹಂಗೆ ಒಂದ್ ಸೆಕೆಂಡ್ ಧ್ರುವ ಕೊಟ್ಟೆ. ಈ ಸಿನಿಮಾದಲ್ಲಿ ಇನ್ನೊಂದು ವಿಶೇಷ ಐ ವಾಂಟ್ ಟು ಮೆನ್ಷನ್, ಎಲ್ರಿಗೂ ಖುಷಿ ಆಗುವಂಥದ್ದು, ಹೀ ಬೀಯಿಂಗ್ ಅ ರೆಪ್ಯೂಟೆಡ್ ಡೈರೆಕ್ಟರ್, ಅವರು ಎಷ್ಟೋ ಜನ ಹೊಸಬರಿಗೆ ಚಾನ್ಸ್ ಕೊಟ್ಟಿದ್ದಾರೆ. ಎಸ್ಪೆಷಲಿ ನಮ್ಮ ಡೈಲಾಗ್ ರೈಟರು ಗಾಂಧಿಯವರಾಗಿರ್ಬೋದು, ಆ್ಯಂಡ್ ಆಲ್ಸೋ ಲಿರಿಕ್ಸ್ ಏನು ಬರೀತಾ ಇದ್ದಾರೆ ಮಂಜು ಅವರಾಗಿರ್ಬೋದು. ಸಾಕಷ್ಟು ಜನ ಟ್ಯಾಲೆಂಟ್ಸ್ನ ನೀವು KDಯಲ್ಲಿ ನೋಡ್ಬೋದು. ಥ್ಯಾಂಕ್ಸ್ ಟು ಪ್ರೇಮಣ್ಣ ಆ್ಯಂಡ್ ವೆಂಕಟ್ ಸರ್ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್. ಜಯ ಆಂಜನೇಯ. ಮೇಡಮ್ ನಮ್ಮ ಮೈದಿನ ಜೊತೆ ಒಂದು ಶಾಟಲ್ ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ, ಬಟ್ ಅವ್ನು ಬೇಡ ಅಂತ ಅವನೇ. ಥ್ಯಾಂಕ್ ಯು ಮೇಡಮ್, ಲವ್ ಯು ಮೇಡಮ್. 100% ಬರ್ತೀನಿ ಮೇಡಮ್. ಹಂಗಾರೆ ಪ್ರಭುದೇವ ಜೊತೆ ಬರ್ತೀನಿ ಮೇಡಮ್, ಇವನ್ ಜೊತೆ ಮಾತ್ರ ಬರಲ್ಲ. ಥ್ಯಾಂಕ್ ಯು. ಫೋಟೋ ಆಪರ್ಚುನಿಟಿಗೆ ವೇದಿಕೆ ಸಿದ್ಧವಾಗಿದೆ. ಒನ್ಸ್ ಅಗೇನ್ ಎಲ್ರಿಗೂ ಥ್ಯಾಂಕ್ ಯು. ಪ್ರೇಮ್ ಸರ್ಗೆ, ಸುಪ್ರೀತ್ ಸರ್. ಆಮೇಲೆ ಇನ್ನೊಂದು ಒಂದೇ ಸೆಕೆಂಡ್ ಮಗನೇ ಅಪ್ಪ, ನಮ್ಮ ಟೆಕ್ನಿಷಿಯನ್ಸ್ ಬಗ್ಗೆ, ಬೇರೆಯವ್ರ ನಮ್ಮ ಕಲಾವಿದರ ಬಗ್ಗೆ ಯಾರ ಬಗ್ಗೆ ಮಾತಾಡಲಿ ಬೇಜಾನ್ಕೊಬಿಡಿ. ಅದಕ್ಕೆ ಇನ್ನೊಂದು ವೇದಿಕೆನ ಸಪರೇಟ್ ವೇದಿಕೆ ಮಾಡ್ತಾ ಇದ್ದೀನಿ. ಆಲ್ ನಮ್ಮ ಟೆಕ್ನಿಷಿಯನ್ಸ್, ಯಾಕೆಂದ್ರೆ ಅವರೆಲ್ಲ ಹೀರೋಗಳು. ಅದನ್ನೇ ಒಂದು ನಿಮ್ಮೆಲ್ಲರಿಗೂ ನನ್ನ ಪತ್ರಿಕಾ ಮಿತಿಗೆ ಎಲ್ಲರಿಗೂ ತೋರಿಸ್ತೀನಿ ಅದನ್ನ, ನನ್ನ ಟೆಕ್ನಿಷಿಯನ್ಸ್.